ಸೊ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಮ್ಮೆಲ್ಲರಿಗೂ ಗೊತ್ತಿದೆ ಸಿ ಇ ಟಿ ಎಕ್ಸಾಮ್ಸ್ ಎಷ್ಟು ಹತ್ರ ಇದೆ ಅಂತ. ಸೊ ಲೆಟ್ ಸ್ಟಾರ್ಟ್. ದಿಸ್ ಇಸ್ ದ ಮ್ಯಾಥ್ಸ್ ಸಬ್ಜೆಕ್ಟ್ ಕ್ವೆಶನ್ ಪೇಪರ್ ಅದು 2025. ಸೊ ಅದರಲ್ಲಿ ಫಸ್ಟ್ ಕ್ವೆಶನ್, if a is equals to x is an integer and x square minus 9 is equals to 0. Next b, x is the natural number and 2 is less than or equal to x or less than 5. So c, x is a prime number that is less than or equal to 4. This is a given data. Next question ಏನು, then b difference of c union a we have to find. First ನಾವು ಗಿವನ್ ಡೇಟಾನ ಬರ್ಕೊಳ್ಳೋಣ. a ಇಂಟೀಜರ್ ಅಂದರೆ ಮೈನಸ್ ಅಥವಾ ಪ್ಲಸ್ ಬರುತ್ತೆ. ದಟ್ ಈಸ್ x square minus 9 is equals to 0, x square is equals to 9, x is equals to root of 9, that is x is equals to plus or minus 3. Next b ನ್ಯಾಚುರಲ್ ನಂಬರ್ಸ್ ಅಂತ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಾಗಾಗಿ 2 ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ 2 ಇನ್ಕ್ಲೂಡ್ ಆಗುತ್ತೆ. 2 ದೆನ್ 3 ದೆನ್ 4 ಗ್ರೇಟರ್ ದ್ಯಾನ್ 5 ಗ್ರೇಟರ್ ಆಗಿರೋದ್ರಿಂದ 5 ಇನ್ಕ್ಲೂಡ್ ಆಗಲ್ಲ. ಸೊ ಜಸ್ಟ್ 2, 3 ಆ್ಯಂಡ್ 4. ನೆಕ್ಸ್ಟ್ ಸಿ ಏನು ಕೊಟ್ಟಿದೆ, ಪ್ರೈಮ್ ನಂಬರ್ ಅಂದರೆ ವಿಚ್ ಹ್ಯಾಸ್ ಅ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಬರೀ ಇಟ್ ಸೆಲ್ಫ್ ಮಾತ್ರ ಫ್ಯಾಕ್ಟರ್ ಇರೋದನ್ನ ವಿ ಕಾಲ್ ಇಟ್ ಆಸ್ ಅ ಪ್ರೈಮ್ ನಂಬರ್. ಇಲ್ಲಿ ಇಟ್ ಇಸ್ ಜಸ್ಟ್ 4ನ ಇನ್ಕ್ಲೂಡ್ ಮಾಡಿದ್ದಾರೆ. ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರೈಮ್ ನಂಬರ್ಸ್ ಬಿಲೋ 4 ಎಷ್ಟಿದೆ, ಇಟ್ಸ್ ಜಸ್ಟ್ 2 and 3 ಐ ಥಿಂಕ್. 2 and 3ನೇ ಪ್ರೈಮ್ ನಂಬರ್ಸ್. ಇದಕ್ಕೆ ಬರೀ 1 ಮತ್ತು ಇಟ್ ಸೆಲ್ಫ್ ಫ್ಯಾಕ್ಟರ್, ಇದಕ್ಕೂ ಅಷ್ಟೇ 1 and 3 ಇಟ್ ಸೆಲ್ಫ್ ಫ್ಯಾಕ್ಟರ್. ಸೊ ಇಷ್ಟ ಆಯಿತಾ. ನೆಕ್ಸ್ಟ್ ವಿಲ್ ಕಮ್ ಟು ಮೇನ್ ಕ್ವೆಶನ್, ದಟ್ ಈಸ್ b minus c, ದಟ್ ಈಸ್ b ಡಿಫ್ರೆನ್ಸ್ ಆಫ್ c. ಇಲ್ಲಿ ವಿಲ್ ಕನ್ಸಿಡರ್ ದಿಸ್ b minus c ದೆನ್ ಯೂನಿಯನ್ ಆಫ್ a ಅಂತ ಕೊಟ್ಟಿದ್ದಾರೆ. ಬಟ್ ಫಸ್ಟ್ ವಿಲ್ ಕನ್ಸಿಡರ್ ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್, b minus c, ದಟ್ ಈಸ್ b ಅಂದರೆ 2, 3, 4 ಡಿಫ್ರೆನ್ಸ್ ಆಫ್ 2, 3. ಡಿಫ್ರೆನ್ಸ್ ಅಂದರೆ ಎರಡರಲ್ಲೂ ಯಾವ್ದು ಕಾಮನ್ ಇಲ್ಲ ಅದು, ದ್ಯಾಟ್ ಈಸ್ 4. ನೆಕ್ಸ್ಟ್ b minus c ಯೂನಿಯನ್ a ಅಂತ ನಾವು ಕನ್ಸಿಡರ್. ಇದು b minus c ಆಲ್ರೆಡಿ ಆನ್ಸರ್ ನಮಗೆ 4 ಸಿಕ್ಕಿದೆ. ಯೂನಿಯನ್ ಎ ವ್ಯಾಲ್ಯೂ ಏನಿದೆ ನಮಗೆ -3 ಮತ್ತು +3 ಎರಡಿದೆ. ಸೊ ಯೂನಿಯನ್ ಎರಡನ್ನೂ ಒಟ್ಟಿಗೆ ಸೇರಿಸಿದ್ರೆ ದ್ಯಾಟ್ ಈಸ್ -3 +3 ಆ್ಯಂಡ್ 4. ಸೊ ದಿಸ್ ಇಸ್ ದ ಆನ್ಸರ್. ಈ ಆನ್ಸರ್ ನಿಮಗೆ ಈ ಆಪ್ಷನ್ ಎಲ್ಲರೂ ಇದೆಯಾ? ಎಸ್, ಇಟ್ ಈಸ್ ಫಸ್ಟ್ ಆಪ್ಷನ್. ಸೊ ಆನ್ಸರ್ ಇಸ್ ಹಿಯರ್. ಇಲ್ಲಿ ನೀವು ಸ್ಲೋ ಮಾಡೋ ಹಾಗಿಲ್ಲ, ಸಿನ್ಸ್ ಇಟ್ಸ್ ಸಿ ಇ ಟಿ ಎಕ್ಸಾಮ್. ಒಂದೊಂದು ಕ್ವೆಶನ್ಗೆ ಇಷ್ಟಿಷ್ಟೇ ಟೈಮ್, ದಟ್ಸ್ 1 minute, 2 minutes, 1.5, ಮೋಸ್ಟ್ ಆಫ್ ಇಟ್ 1 minute ಒಳಗಡೆ ನೀವು ಕ್ಲಿಯರ್ ಮಾಡಬೇಕು. ಸೊ ಯು ಹ್ಯಾವ್ ಟು ಬಿ ವೆರಿ ಫಾಸ್ಟ್, ವೆರಿ ಟ್ರಿಕಿ ಇರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಇಸ್ a and b are two set having 3 and 6 elements respectively. ಇಲ್ಲಿ ನಮಗೆ ಗಿವನ್ ಡೇಟಾ 2 sets ಇದೆ. ಫಸ್ಟ್ ಒನ್ a is 3 elements ಇದೆ, b 6 elements ಇದೆ. ಕನ್ಸಿಡರ್ ದ ಸ್ಟೇಟ್ಮೆಂಟ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಈಸ್ a ಯೂನಿಯನ್ b ಈಸ್ 3. ಮಿನಿಮಮ್ 3 ಇದೆ ಆಯಿತಾ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಅಟ್ a into b is 3. ಸೊ ನಾವು ಕ್ವೆಶನ್ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್. ಇದು ಗಿವನ್ ಡೇಟ್ ಆಗಿರುತ್ತೆ. ಇಲ್ಲಿ ಆಪ್ಷನ್ಸ್ ಇರುತ್ತೆ. ಹ್ಯಾಸ್ ವಿ ಆಲ್ ನೋ ದಟ್ ಸ್ಟೇಟ್ಮೆಂಟ್ 1 is true, statement 2 is false, statement 1 is false and statement 2 is true. Both statement 1 and 2 are true, both statement 1 and 2 are false. So first we'll consider set a is equals to 3 ಇದೆ. Next b is equals to 6 elements ಇದೆ. So now we'll consider this a, ಅವ್ರು ಕೊಟ್ಟಿದ್ದಾರಲ್ವ, a union b is equals to a plus b minus a intersection. This is the formula, standard formula where you have to buy it. A union b now you can find also like this. A union b is equals to a plus b minus a intersection b. ಸೊ ಅವ್ರು ಇಲ್ಲಿ ಏನು ಹೇಳಿದ್ದಾರೆ, ಮಿನಿಮಮ್ ಆಫ್ a ಯೂನಿಯನ್ b is equals to ಇದು ಹೀಗೆ ರಿಮೈನ್ ಮಾಡುತ್ತೆ ಮೈನಸ್ ಮ್ಯಾಕ್ಸಿಮಮ್ ಆಫ್ a intersection b. So, if you substitute this
A. A is 3 plus 6 minus maximum of A intersection B is 3. It is given. So ನಮ್ಗೆ ಆನ್ಸರ್ ಏನು ಸಿಕ್ತು? -3 and +3 gets cancelled. That's 6. Next comes the intersection. Intersection similar ಆಗಿರುತ್ತೆ. Intersection is also similar to that. A intersection B. We have this all the standard formulas ಇರುತ್ತೆ. ಇದನ್ನು ನಾವು ಬೈ ಹಾರ್ಟ್ ಮಾಡಲೇಬೇಕು. ವೆರಿ ಈಸಿ. ಬಟ್ ಸ್ವಲ್ಪ ಟ್ರಿಕ್ಕಿ ಬಂದಾಗ ಯು ಹ್ಯಾವ್ ಟು ಬಿ ಆನ್ಸರೇಬಲ್. max A plus B minus minimum of A union B. ಇದು ನಮ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರುತ್ತೆ? ಸೇಮ್ ಆನ್ಸರೇ ಬರುತ್ತೆ. ಸೇಮ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. -6 ಮಿನಿಮಮ್ ಆಫ್ ನಾವು ಏನು ಪ್ರೀವಿಯಸ್ಲಿ ಕಂಡುಹಿಡಿದಿದ್ದೀವಿ, ದಟ್ ಇಸ್ ಮಿನಿಮಮ್ ಆಫ್ A ಯೂನಿಯನ್ B. ಇಲ್ಲ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ 3. ಸೊ ದೇರ್ ಫೋರ್ ದ ಆಪ್ಷನ್ statement 1 is false. This union is not 3, it is 6. So minimum number of elements in A union B is 3. ಇಲ್ಲಿ ಫಸ್ಟ್ ಒನ್ ಫಾಲ್ಸ್ ಆಯಿತು. ಫಸ್ಟ್ ಒನಲ್ಲಿ ಯಾವ್ದು ಫಾಲ್ಸ್ ಇದೆ ಇಲ್ಲಿ, ಇದನ್ನು ಮತ್ತು ಸೆಕೆಂಡ್ ಒನ್ ಮತ್ತು ಫೋರ್ತ್ ಒನ್ನ ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಇದೆ ಅಲ್ವಾ, ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A B is 3 ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಫ್ ವಿ ಕನ್ಸಿಡರ್ ದ್ಯಾಟ್ ಇಲ್ಲಿ ಮಾಡಿದಾಗ ಇದು 3 ಅಂತ ಆನ್ಸರ್ ಕರೆಕ್ಟಾಗಿ ಬಂತು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಫಾಲ್ಸ್, ಸೆಕೆಂಡ್ ಸ್ಟೇಟ್ಮೆಂಟ್ ಟ್ರೂ. ಸೊ ದ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಯು ಹ್ಯಾವ್ ಟು ಬಿ ವೆರಿ ಫಾಸ್ಟ್ ಎನಫ್ to solve this. This is a third question. Domain of the function f given by f of x is equals to 1 by root x minus 2 x minus 5. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಯು ಹ್ಯಾವ್ ಟು ನೋ ದ್ಯಾಟ್ ದಿಸ್ ಪ್ಯಾರಂಥಸಿಸ್ನ ಡಿಫ್ರೆನ್ಸ್ ತಿಳ್ಕೊಬೇಕು ನಾವು. ಈ ಪ್ಯಾರಂಥಸಿಸ್ ಅಂದರೆ ಫಸ್ಟ್ ಎಲಿಮೆಂಟ್, ಈ ಪ್ಯಾರಂಥಸಿಸ್ ಆದಮೇಲೆ ಇರೋ ಎಲಿಮೆಂಟ್ನ ಇನ್ಕ್ಲೂಡ್ ಮಾಡೋ ಹಾಗಿಲ್ಲ. ವಿ ಹ್ಯಾವ್ ಟು ಎಕ್ಸ್ಕ್ಲೂಡ್. ಸ್ಕ್ವೇರ್ ಬ್ರೇಸಸ್ ಇರೋದನ್ನು ವಿ ಹ್ಯಾವ್ ಟು ಇನ್ಕ್ಲೂಡ್. ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಇಲ್ಲಿ ಬ್ರೇಸಸ್ ಡಿಫ್ರೆನ್ಸಸ್ ಒಂದೊಂದ್ಸತಿ ನಮ್ಗೆ ಆನ್ಸರ್ ಗೊತ್ತಿದ್ರೂ ನಾವು ಬ್ರೇಸಸ್ಸಿಂದಾಗಿ ವಿಲ್ ಟಿಕ್ ದ ಡಿಫ್ರೆಂಟ್ ಆನ್ಸರ್. ಸೊ ಇಲ್ಲಿ ಎರಡು ಪ್ಯಾರಂಥಸಿಸ್ ಎರಡು ಮಿಕ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಟು ಆನ್ಸರ್ ದಿಸ್ ಕ್ವೆಶನ್. ಸೊ ಲೆಟ್ ಮಿ ಕ್ಲಿಯರ್ ದ್ಯಾಟ್ ಈ ಸರ್ಕ್ಯುಲರ್ ಬ್ರೇಸಸ್ ಇರೋದು ವಿ ಹ್ಯಾವ್ ಟು ಎಕ್ಸ್ಕ್ಲೂಡ್ ದೋಸ್ ಎಲಿಮೆಂಟ್ಸ್. ಇವಾಗ ಇದನ್ನು ಕನ್ಸಿಡರ್ -∞ to 2 ಅಂತ ಅಂದರೆ -∞ ಇಸ್ ನಾಟ್ ಕನ್ಸಿಡರ್ಡ್ ಟಿಲ್ 2 ಇಸ್ ಇನ್ಕ್ಲೂಡೆಡ್. ಸೊ ಇಲ್ಲಿ ಬ್ರೇಸಸ್ ಕೂಡ ಡಿಫರ್ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ನಾವು ಚೆಕ್ ಮಾಡಬೇಕಾಗಿರೋದು x minus 2 x minus 5 ಇಸ್ greater or less than equal 0. Sorry, x minus 2 and x minus 5 should be greater than 0. We have to check that. x minus 2 and x minus 5 is greater. So this step is clear. Now x is equals to 2, x is equals to 5.